तं अद्भुतं बालकं अंबुजेक्षणं चतुर्भुजं शंखगदाद्युदायुधं श्रीवत्सलक्ष्मं गलशोभिकौस्तुभं पीताम्बरं सान्द्रपयोदसौभगम् अभ्रमं भङ्गरहितम् अजडं विमलं सदानन्दतीर्थम् अतुलं भजे तापत्रयापहम्। ಶ್ರೀ ಗುರುಭ್ಯೋ ನಮಃ. ಮಥುರಾ ಕ್ಷೇತ್ರ. ರಾಮಚಂದ್ರ ತಾನು ಅವತಾರ ಸಮಾಪ್ತಿ ಮಾಡುವಾಗ ಮಾಡಿದ ಸಂಕಲ್ಪ, ಇನ್ನೊಮ್ಮೆ ನಾನು ಬರಲಿಕ್ಕಿದೆ ಈ ಭೂಮಿಗೆ, ಆವಾಗ ನನಗೆ ಉಳ್ಕೊಳ್ಳಿಕ್ಕೆ ಒಂದು ಜಾಗ ಬೇಕು, ಆಮೇಲೆ ನನ್ನ ಜೊತೆಗೇನೆ ಇರಲಿಕ್ಕೆ ಒಂದು ಹೆಂಡತಿ ಬೇಕು ಅಂತ ಆವಾಗಲೇ ಸಂಕಲ್ಪ ಮಾಡಿದ್ದ. ಆ ಸಂಕಲ್ಪದ ಪ್ರಕಾರ ಆವಾಗಲೇ ರಾಮಾಯಣ ಕಾಲದಲ್ಲೇ, ಅಂದರೆ ಸುಮಾರಾಗಿ ದ್ವಾಪರ ಯುಗ ಮುಗಿದು ಎಷ್ಟು 5000 ವರ್ಷ ಆಯಿತು. ಅದಕ್ಕಿಂತ ಹಿಂದಿನ ತ್ರೇತಾಯುಗ, ಆ ತ್ರೇತಾಯುಗದಲ್ಲಿ ರಾಮಚಂದ್ರ ಅವತಾರ ಮಾಡಿದ್ದು ಅಂತಂದರೆ ಅಲ್ಲ ಅಂತಂದರು. ಸುಮಾರಾಗಿ 23ನೇ ತ್ರೇತಾಯುಗದಲ್ಲಿ, ಈಗ ಇದು ಮೊನ್ನೆ ನಡೆದದ್ದು 28ನೆಯ ತ್ರೇತಾಯುಗ. ಯಾಕೆ ನಾವೀಗ ಸಂಕಲ್ಪ ಮಾಡುವಾಗ ಅಷ್ಟಾವಿಂಶತಿತಮೇ ಕಲಿಯುಗೆ, ಅಷ್ಟಾವಿಂಶತಿತಮೇ ದ್ವಾಪರ ಯುಗೆ, ಅಷ್ಟಾವಿಂಶತಿತಮೇ ತ್ರೇತಾಯುಗ, ಹೀಗೆ ಹಿಂದೆ ಹೋಗ್ತಾ ಹೋಗ್ತಾ ಇದು 28ನೇದ್ದಲ್ವೋ. ಸುಮಾರಾಗಿ 23, 24ನೇ ತ್ರೇತಾಯುಗದಲ್ಲಿ ರಾಮಚಂದ್ರ ಅವತಾರ ಮಾಡಿದ್ದು. ಆವಾಗ ತನಗೆ ಬೇಕಾಗಿರುವ ಈ ಜಾಗವನ್ನು ನಿರ್ಮಾಣ ಮಾಡಿ ಹೋಗಿದ್ದಂತೆ. ಆಚಾರ್ಯ ಮಧ್ವರೆ ಅಂತಾರೆ, ಶತ್ರುಘ್ನತಃ ಲವಣ ಬಾಣ ದಗ್ಧಂ ಕೃತ್ವಾಂ ಚಕಾರ ಮಧುರಾಂ ಪುರಂ ಉಗ್ರವೀರ್ಯ. ಆವಾಗಲೇ ಇದಕ್ಕೆ ಮಥುರಾ ಎನ್ನತಕ್ಕಂಥ ಹೆಸರಿತ್ತು. ಒಬ್ಬ ಲವಣ ಎನ್ನುವ ಅಸುರ ಇದ್ದ. ಆ ಅಸುರನನ್ನು ರಾಮಚಂದ್ರ ಶತ್ರುಘ್ನನ ಮೂಲಕ, ಶತ್ರುಘ್ನತಃ ಲವಣಂ ಉಲ್ಬಣ ಬಾಣ ದಗ್ಧಂ, ಒಂದು ತೀಕ್ಷ್ಣವಾದ ಬಾಣವನ್ನು ರಾಮಚಂದ್ರ ಶತ್ರುಘ್ನನಲ್ಲಿ ಕೊಟ್ಟು, ಹೋಗು ಆ ಲವಣಾಸುರನನ್ನು ಸಂಹಾರ ಮಾಡಿ ಆ ಊರನ್ನು ಚೆನ್ನಾಗಿಟ್ಟು ಬಾ ಅಂತ ರಾಮಚಂದ್ರ ಆವಾಗಲೇ ಹೇಳಿದಂಥ ಶತ್ರುಘ್ನನಿಂದ ಲವಣನ ಧ್ವಂಸ ಆಗಿ ನಿರ್ಮಾಣಗೊಂಡ ಜಾಗ ಮಥುರಾ ಜಾಗ. ಹಾಗಾದರೆ ಏನಾಯಿತು, ರಾಮಚಂದ್ರ ತನಗೆ ಮುಂದೆ ಬರುವಾಗ ಇರಲಿಕ್ಕೆ, ನೋಡಿ ದೇವರು ಹೇಗಿದ್ದಾನಲ್ಲೋ, ನಮಗೆ ಸ್ವಲ್ಪನೂ ಕಮ್ಮಿ ಇಲ್ಲಲ್ಲ, ನಾವು ಕೂಡ ನಮ್ಮದು ಕ್ರಮನ ಅಷ್ಟೇ ಇರುತ್ತಲ್ಲ. ಒಮ್ಮೆ ಅಲ್ಲಿ ಹೋಗುವಾಗ ನಮ್ಮ ಕ್ರಮ ಹೇಗಿರುತ್ತೆ ಅಂತಂದರೆ, ಉದ್ಯೋಗದಿಂದ ನಿವೃತ್ತಿ ಆದ ಮೇಲೆ ನನಗೊಂದು ಇರಲಿಕ್ಕೊಂದು ಜಾಗ ಬೇಕು ಅಂಥೇಳಿ ಉದ್ಯೋಗದ ಸಮಯದಲ್ಲೇ ಅದಕ್ಕೆ ಬೇಕಾದ ಧನ ಸಂಗ್ರಹ ಮಾಡಿ ಒಂದು ಜಾಗವನ್ನು ತೆಗೆದಿಡ್ತೇವೆ. ಮತ್ತು ಆ ಜಾಗದಲ್ಲಿ ಹೋಗಿ ಮನೆ ಕಟ್ಟಿ ಕೂತ್ಕೊಳ್ಳುವುದನ್ನು ನಾಂದಿ ಹಾಕಿದವ ರಾಮಚಂದ್ರ. ನಾನು ಕೃಷ್ಣನಾಗಿ ಬರುವಾಗ ನನಗೊಂದು ಇರಲಿಕ್ಕೆ ಜಾಗ ಬೇಕು ಅಂತ ಹೇಳಿ ಆವಾಗಲೇ ಆದ್ದರಿಂದ ನಾವೆಲ್ಲ ಆ ರೀತಿಯಲ್ಲಿ ಎಣಿಸುವುದು ತಪ್ಪಲ್ಲ. ಆದ್ದರಿಂದ ಉದ್ಯೋಗದಲ್ಲಿರುವಾಗ ನಮಗೆ ತಲೆಗೆ ಈ ವಿಷಯ ಬಂದು ನಮಗೊಂದು ಜಾಗ ಆಗಬೇಕಾ, ಹಾಗಾದರೆ ರಾಮಚಂದ್ರ ಶತ್ರುಘ್ನನಿಂದ ನಿರ್ಮಾಣ ಮಾಡಿದ ಜಾಗವನ್ನು ಹೇಳುವ ಭಾಗ ಉಂಟಲ್ಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣ ಆಗ್ಬೋದು, ಮಧ್ವ ರಾಮಾಯಣವೂ ಆಗ್ಬೋದು, ಅದರಲ್ಲಿದ್ದಂತಹ ಶ್ಲೋಕಗಳನ್ನು ನಾವು ಕಂಠಪಾಠ ಮಾಡಿ ಹೇಳಿದೆವು ಅಂತಂದರೆ ಉದ್ಯೋಗದಿಂದ ನಿವೃತ್ತಿ ಆಗುವಾಗ ನಮಗೊಂದು ಜಾಗ ಖಾತ್ರಿ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಮನೆ ಕಟ್ಟುವ ತಾಕತ್ತೂ ಕೂಡ ಬರುತ್ತೆ. ಅಂತಹ ರಾಮಾಯಣ, ಅಷ್ಟು ಶಕ್ತಿಯುಕ್ತವಾಗಿರತಕ್ಕಂತಹ ರಾಮಾಯಣ. ಹಾಗಾದರೆ ರಾಮಚಂದ್ರ ತಾನು ಕೃಷ್ಣನಾಗಿ ಬರುವಾಗ ತನಗೆ ಬೇಕಾಗಿರತಕ್ಕಂಥ ಜಾಗ ನಿರ್ಮಾಣ ಮಾಡಿಕೊಂಡ. ಅಲ್ಲ, ಮತ್ತೊಂದೇನೋ ಹೇಳಿದಿರಲ್ಲ, ಏನು ನಾನು ಮುಂದೆ ಬರುವಾಗ ಒಬ್ಬಳು ಹೆಂಡತಿಯು ಬೇಕು ಅಂತೇಳಿ ಅಂತ. ಹೌದು, ಜಾಂಬವತಿ. ರಾಮಚಂದ್ರನೇ ಅಲ್ವೋ ಜಾಂಬವಂತನನ್ನು ಬಿಟ್ಟು ಹೋದದ್ದು. ಯಾಕೆ? ನಾನು ಕೃಷ್ಣನಾಗಿ ಬರುವಾಗ ನನಗೊಂದು ಒಳ್ಳೆಯ ಹೆಂಡತಿ ಬೇಕು ಅಂತ. ಅಂದರೆ ನಮಗೂ ಕೂಡ ಹಾಗಾದರೆ ಹಾಗಲ್ಲ. ಏನು ಅಂತ ಸಾಮಾನ್ಯವಾಗಿ ಒಂದು ಏನಿರುತ್ತೆ ಅಂತಂದರೆ, ನಮಗೆ ದುಡ್ಡು ಸಂಪಾದನೆ ಮಾಡೋ ತನಕ ಎಲ್ಲರೂ ನಮ್ಮನ್ನು ಕೇಳುವವರು ಇರ್ತಾರೆ. ಯಾವಾಗ ನಮಗೆ ನಿವೃತ್ತಿ ಅಂತ ಆಯಿತೋ ಮತ್ತೆ ನಮ್ಮನ್ನು ಕೇಳುವವರು ಅಷ್ಟಕ್ಕಷ್ಟೇ. ಹೌದಾ?
ಹಾಗಾದರೆ ಆ ಸಂದರ್ಭದಲ್ಲಿ ನಾವು ಜಾಂಬವತಿಯ ಘಟನೆಯನ್ನು ಮೆಲುಕು ಹಾಕೋಣ. ರಾಮಾಯಣ ಕಾಲದಲ್ಲಿ ರಾಮಚಂದ್ರ ಹೇಳಿದ ಮಾತನ್ನು, ಹಾಗೆ ಕೃಷ್ಣಾಯನ ಕಾಲದಲ್ಲಿ ಸ್ಯಮಂತಕೋಪಾಖ್ಯಾನ ಉಂಟಲ್ಲ, ಅದನ್ನು ಮೆಲುಕು ಹಾಕೋಣ. ಅಪವಾದ ಮಾತ್ರ ಪರಿಹಾರ ಆಗುವುದಲ್ಲ. ನಮ್ಮ ಪತ್ನಿ, ಕೈ ಹಿಡಿದ ಪತ್ನಿ, ನಾವು ಉದ್ಯೋಗದಲ್ಲಿರುವಾಗ ಹೇಗೆ ನೋಡಿಕೊಳ್ತಿದ್ದಳೋ ನಿವೃತ್ತಿಯಾದ ಮೇಲೂ ಕೂಡ ಅದೇ ರೀತಿಯಲ್ಲಿ ನೋಡಿಕೊಳ್ತಾಳೆ ಎನ್ನುವುದಕ್ಕೆ ಈ ಸ್ಯಮಂತಕೋಪಾನದ ಕಥೆ ಅನ್ನತಕ್ಕಂತಹದ್ದು ಸಾಕ್ಷಿ. ಹೀಗೆ ಕೃಷ್ಣನಾಗಿ ಅವತರಿಸಿರತಕ್ಕಂತಹ ಜಾಗ, ಸೆರೆಮನೆ ನಾವೆಲ್ಲ ನೋಡಿಕೊಂಡು ಬಂದೆವು. ಆ ಕೃಷ್ಣನ ಚರಿತ್ರೆ ಹೇಳಲಿಕ್ಕೆ ಹೊರಟ್ರೆ ಅದು ಹೇಳೋದು, ಇದು ಹೇಳೋದು, ಇದು ಹೇಳೋದು, ಅದು ಹೇಳೋದು ಅಂತಾಗುತ್ತೆ. ಯಾವುದೂ ಬೇಡ. ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣ. ವಿಲಕ್ಷಣವಾದ ಮಗು. ಆ ಮಗುವನ್ನು ಬಗ್ಗಿಸಿದ್ದು, ಮಗು ಆಳೆತ್ತರವಾಗಿ ನಿಂತಿತ್ತು ವಸುದೇವ ದೇವಕಿಯರ ಮುಂಭಾಗದಲ್ಲಿ. ಏನು ಚತುರ್ಭುಜಂ ಶಂಖ ಗದ, ವಸುದೇವನಿಗೆ ನೋಡ್ಲಿಕ್ಕಾಗತ್ತಾ ಇಲ್ಲ, ಅಷ್ಟು ಎತ್ತರದಲ್ಲಿ ಬೆಳೆದಿರತಕ್ಕಂಥ ಮಗುವನ್ನು ತಗ್ಗಿಸಿದ್ದು ವಸುದೇವನ ಸ್ತೋತ್ರ. ಸ್ತೋತ್ರ ಮುಗಿದಾಗ ಎಲ್ಲ 4 ಕೈಯೂ ಹೋಯಿತು. 2 ಕೈಯಿಂದ ಪಾದ ಮೂಲದಲ್ಲಿ ಮಗುವಾಗಿ ದೇವರು ಬಿದ್ದು ನಮಗೊಂದು ಪಾಠ ಹೇಳಿದ ಏನು ಅಂತ, ನನ್ನನ್ನು ಬಗ್ಗಿಸಬೇಕು ಅಂತಾದರೆ ನೀವು ಕಂಸನಂತೆ ಬಂದರೆ ನಾನು ಬಗ್ಗೋಲ್ಲ, ವಸುದೇವನಂತೆ ಬಾಯಿಂದ 4 ಒಳ್ಳೆಯ ಮಾತು ಬಂತು ಅಂತಂದರೆ ನಾನು ಬಗ್ಗುತ್ತೇನೆ. ಮಕ್ಕಳನ್ನು ಬಗ್ಗಿಸಬೇಕಾದ್ರೆ ಹಿರಿಯರೊಂದು ಮಾತು ಹೇಳಿದರು, ಏನು ಗೊತ್ತಾ? ಪ್ರಾಪ್ತೇತು ಷೋಡಶೆ ವರ್ಷೇ, ಮಗುವಿಗೆ 16 ತುಂಬಿತು ಅಂತಂದರೆ ಮತ್ತೆ ಮಗುವನ್ನು ಮಿತ್ರವತ್ ಆಚರೇತು, ನಮ್ಮ ಮಿತ್ರ ಅಂತ ಭಾವಿಸಬೇಕಂತೆ. ಹಾಗಾದರೆ ಅಂತಹ ಮಗು ಅಕಸ್ಮಾತ್ ತಪ್ಪು ದಾರಿಗೆ ಹೋಗುವ ಪ್ರಸಂಗ ಇದ್ದರೆ ಅಂತಹ ಮಗುವನ್ನು ತಿದ್ದುವ ಕ್ರಮ ಹೊಡೆದು ಬಡ್ದು ಅಲ್ಲ. ಮತ್ತು ವಸುದೇವ ದೇವಕಿಯರು ಮಗನನ್ನು ಸ್ತೋತ್ರ ಮಾಡಿ ಹೇಗೆ ಬಗ್ಗಿಸಿದ್ರು, ಅದೇ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಮಾತನ್ನು ಹೇಳುವ ಮೂಲಕ ಅಥವಾ ಈ ಸ್ತೋತ್ರದಿಂದ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಎನ್ನತಕ್ಕಂಥ ಸ್ತೋತ್ರವನ್ನು ಪ್ರತಿ ದಿವಸ ಹೇಳಿ ಕೃಷ್ಣನನ್ನು ವಸುದೇವ ದೇವಕಿಯರು ಬಗ್ಗಿಸಿದ್ರು ಎನ್ನುವ ಚಿತ್ರಣವನ್ನು ಮನಸ್ಸಿಗೆ ತಂದುಕೊಂಡೆವು ಅಂತಂದರೆ ನಮ್ಮ ಮಕ್ಕಳು ಆ ಸ್ತೋತ್ರದ ಫಲಿತಾಂಶವಾಗಿ, ಸ್ತೋತ್ರದ ಪ್ರಭಾವದಿಂದಾಗಿ ಖಂಡಿತ ನಮ್ಮ ಪಾದ ಬುಡದಲ್ಲೇ ಬಂದು ಇರ್ತಾರೆ. ಅಷ್ಟು ತಾಕತ್ತು ಈ ಮಂತ್ರಕ್ಕಿದೆ. ಅಂತಹ ಭಗವಂತ ತಾನು ಕೃಷ್ಣನಾಗಿ ಅವತರಿಸುವ ಸಂದರ್ಭದಲ್ಲೇ ಲೋಕಕ್ಕೆ ಕೊಟ್ಟಿರತಕ್ಕಂಥ ದೊಡ್ಡ ಸಂದೇಶ. ವಸುದೇವ ದೇವಕಿಯರು ಸೆರೆಮನೆಯಲ್ಲಿದ್ದಾರೆ. ಯಾಕಿದ್ದಾರೆ? ಮಾಡಿದ ಅಪರಾಧಕ್ಕಾಗಿ ಸೆರೆಮನೆ ಸೇರಿದವರು. ಏನು ಮಾಡಿದ ಅಪರಾಧ? ವರುಣನಿಗೆ ಚತುರ್ಮುಖ ಬ್ರಹ್ಮ ಕೊಟ್ಟಿರತಕ್ಕಂಥ ಆಕಳು. ವರುಣ ತನ್ನ ಹಟ್ಟಿಗೆ ಹೊಡ್ಕೊಂಡು ಹೋಗುತ್ತಿದ್ದ. ಅದನ್ನು ವರುಣನ ಅಪ್ಪನಾಗಿರತಕ್ಕಂಥ ಇದೇ ಕಶ್ಯಪರು ನನಗೆ ಬೇಕು ಅಂತ ಬಲಾತ್ಕಾರ ಮಾಡಿದ್ರಲ್ವೋ. ಬಲಾತ್ಕಾರ ಮಾಡಿ ಎಳ್ಕೊಂಡು ಹೋದಾಗ ವರುಣ ಹೋದ, ಬ್ರಹ್ಮನಲ್ಲಿ ದೂರಿಟ್ಟ, ನೀವು ನನಗೆ ಕೊಟ್ಟ ಆಕಳನ್ನು ಕಶ್ಯಪರನ್ನ ಅಪ್ಪ ಕಶ್ಯಪ ಅಪಹರಿಸಿದ್ದಾನೆ ಅಂತಂದಾಗ ಚತುರ್ಮುಖ ಬ್ರಹ್ಮ ಕೊಟ್ಟ ಮಾತು, ಹೋಗು ಭೂಮಿಗೆ, ಭೂಮಿಯಲ್ಲಿ ಗೋವಳನಾಗಿ ಹುಟ್ಟು ನೀನು ಅಂತ ಬ್ರಹ್ಮನಿಂದ ಮಾತು ಪಡ್ಕೊಂಡು ಭೂಮಿಗೆ ಬಂದದ್ದು ಕಶ್ಯಪ. ವಸುದೇವನಾಗಿ ತಾನು ಭೂಮಿಗೆ ಬಂದದ್ದು. ಆದರೂ ಕೂಡ ಏನೇನೋ ಕದ್ದದ್ದಲ್ಲ, ಮತ್ತೆ ವರುಣನ ಕೊಟ್ಟಿರತಕ್ಕಂಥ ಆಕಳನ್ನು ಕದ್ದದ್ದಲ್ವೋ. ಹಾಗಾಗಿ ನಿನಗೆ ಆ ಆಕಳಿನ ಪತಿಯಾಗಿರತಕ್ಕಂಥ ಭಗವಂತ ನಿನಗೆ ಮಗನಾಗಿ ಬರ್ತಾನೆ ಅಂತೇಳಿ ನೀನು ಗೋವುಗಳನ್ನು ಕಟ್ಟಿಕೊಂಡಿರು. ಆ ಗೋವುಗಳ ಪಾಲನೆಗೆ ಕೃಷ್ಣ ಭಗವಂತ ತಾನು ಗೋಪಾಲನಾಗಿ ಬರ್ತಾನೆ ಅಂಥೇಳಿ ಗೋಪಾಲನಾಗಿ ಕೃಷ್ಣ ಅವತರಿಸಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಜಾಗದಲ್ಲಿ, ಯಮುನೆಯ ತೀರದಲ್ಲಿ ನಾವು ನೀವೆಲ್ಲ ಈ ದಿವಸ ನಿನ್ನೆ ರಾತ್ರಿ ಮತ್ತು ಇವತ್ತು ಸೇರಿದ್ದೇವೆ. ನಿಮಗೊಮ್ಮೆ ರಾತ್ರಿ ಒಂಚೂರು ಕಸಿ ಬಿಸಿ ಆಗಿರಬಹುದು. ಅಯ್ಯೋ, ರಾತ್ರಿ 12 ಗಂಟೆ ರಾತ್ರಿ, ಕೃಷ್ಣ ಬಂದದ್ದೇ 12 ಗಂಟೆ ರಾತ್ರಿ. ಆದ್ದರಿಂದ ಕೃಷ್ಣ ಪ್ರಾಯಶಃ ಮತ್ತೆ ಎಲ್ಲ ಕಡೆಯೂ ಕೂಡ ನಾವು ಸರಿಯಾದ ಸಮಯಕ್ಕೆ ಸೇರಿದ್ದೇವೆ ಏನೋ ಗೊತ್ತಿಲ್ಲ ನನಗೆ. ಅಂತೂ ಇಲ್ಲಿಗಂತೂ ನೀವು 12 ಗಂಟೆಗೆ ಬಂದಂದ್ರೆ ನನಗೂ ಗೊತ್ತಾಗಿದೆ. ಯಾಕೆ ನನ್ನ ಬಾಗಿಲು ಯಾರೋ ಬಡ್ದದ್ದುಂಟು ಬಂದು. ಯಾತ್ರಿಗಳು ಬಂದಿದ್ದಾರೆ. ಕೃಷ್ಣ ನಮ್ಮ ಯಾತ್ರೆ ಕೃಷ್ಣನ ಚಿತ್ತಕ್ಕೆ ಬಂತು ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಹಾಗೆ 12 ಗಂಟೆ ರಾತ್ರಿ ಹೊತ್ತು ನಾವು ಬಂದು ಈ ದಿವಸ ಯಮುನೆಯಲ್ಲಿ ಸ್ನಾನ ಮಾಡಿದ್ದೇವೆ. ಯಮುನೆಯ ಬಗ್ಗೆ ವಾದಿರಾಜ ಶ್ರೀಪಾದರೊಂದು ಮಾತಂತಾರೆ, ಹೇ ಯಮುನೆ, ನಿನ್ನ ಬಳಿಗೆ ನಾವು ಬಂದೇ ಕಾಲಿಂದಿ ತ್ವಂ ಅಘಾನ್ವಿತಾನ್
ನಾವೆಲ್ಲ ಪಾಪ ಮಾಡಿಕೊಂಡು ಬಂದವು, ನಮ್ಮನ್ನು ಶುದ್ಧ ಮಾಡ್ತಾಳೆ ಅಂತ ಈ ಯಮುನೆ. ಶುದ್ಧ ಮಾಡಿ ಒಳ್ಳೆಯ ವಸ್ತು ನಾವು ಆದ ಕೂಡಲೇ ಏನು ಮಾಡ್ತಾಳೆ ಅಂತ ಗೊತ್ತಾ? ಭ್ರಾತು ನಿಕೇತಂ ಪ್ರತಿ ಗಂತುಂ ನೈವ ಮುಂಚತಿ. ಯಮುನೆ ಅಣ್ಣ ಯಮ ಎಂದೂ ಕೂಡ ನಮ್ಮನ್ನು, ಇವಳ ಬಳಿಗೆ ಬಂದಿರತಕ್ಕಂಥ ನಮ್ಮನ್ನು ಶುದ್ಧ ಮಾಡಿದ ಯಮುನೆ ಎಂದೂ ಕೂಡ ತನ್ನ ತಾಯಿ ಮನೆಗೆ, ತನ್ನ ಅಣ್ಣನ ಮನೆಯಲ್ಲಿ ತಾಯಿ ಮನೆ ತಾನೆ, ಅಣ್ಣನ ಮನೆಗೆ ಎಂದೂ ಕಳಿಸುವುದಿಲ್ಲ ಅಂತೆ. ಭ್ರಾತು ನಿಕೇತಂ ಪ್ರತಿ ನೈವಂ ಅಂದ್ರೆ ಏನರ್ಥ ಅಲ್ವಾ? ಅದರ ಆಧ್ಯಾತ್ಮಿಕ ಎಷ್ಟು ಚೆನ್ನಾಗಿ ಉಂಟಲ್ಲ. ಯಮಲೋಕಕ್ಕೆ ನಾವು ಹೋಗುವುದಿಲ್ಲಂತೆ. ಮತ್ತೆ ಕಿಂತು ತನ್ನ ಗಂಡನ ಮನೆಗೆ ಕಳಿಸ್ತಾಳೆ. ಅವಳ ಗಂಡನ ಮನೆ ಸಮುದ್ರ, ಸಮುದ್ರದಲ್ಲಿ ಇರುವುದು ಭಗವಂತ. ಅಂದರೆ ತನ್ನ ಗಂಡನ ಮನೆಗೆ ಕಳಿಸ್ತಾಳೆ. ಏನರ್ಥ? ಭಗವಂತನ ಬಳಿಗೆ ನಮಗೆ ಭಗವಂತನ ಚಿಂತನೆ ಬರುವಂತೆ ಮಾಡ್ತಾಳೆ ಅಂತ ಅರ್ಥ. ಆದ್ದರಿಂದ ಏನು ಗಂಡ ಚೆನ್ನಾಗಿ ನೋಡಿಕೊಳ್ತಾನೆ ಅಂತಂದರೆ, ವಾದಿರಾಜರು ಹೇಳುವುದು ಕೊನೆಗೆ, ಗಂಡ ಚೆನ್ನಾಗಿ ನೋಡಿಕೊಳ್ತಾನೆ ಅಂತಂದರೆ ಹೆಣ್ಮಕ್ಕಳು ತಮ್ಮ ತಾಯಿ ಮನೆಗೆ ಯಾರನ್ನೂ ಕಳಿಸಿಕೊಡೋಲ್ಲ ಅಂತೆ. ಒಳ್ಳೆಯವರು ಏನಿದ್ರು ಕೂಡ ಗಂಡನ ಮನೆಗೆ ಕಳಿಸಿಕೊಡ್ತಾರೆ ಎನ್ನುವುದಕ್ಕೆ ವಾದಿರಾಜ ಶ್ರೀಪಾದರನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅಂದರೆ ಏನರ್ಥ? ಪುನಃ ಇಲ್ಲಿ ನಮ್ಮ ಸತಿಪತಿಗಳ ದಾಂಪತ್ಯ ಜೀವನ ಚೆನ್ನಾಗಿ ನಡೀಬೇಕು ಅಂತಾದರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಕೊಟ್ಟಿರತಕ್ಕಂಥ ಯಮುನೆಯ ಬಗ್ಗೆ ಈ ಶ್ಲೋಕವನ್ನು ಪ್ರತಿ ದಿವಸ ಆವೃತ್ತಿ ಮಾಡಿದೆವು ಅಂತಂದರೆ ಆವಾಗ ನಮ್ಮ ಜೀವನ ಅಷ್ಟು ಚೆನ್ನಾಗಿ ಆಗುತ್ತೆ. ಇಂತಹ ಮಥುರಾ ಪ್ರದೇಶದಲ್ಲಿ ನಾವೇನು ಈ ದಿವಸ ಸೇರಿದ್ದೇವೆ, ಕೃಷ್ಣ ನಮ್ಮನ್ನು ಮಥನಾತಿ, ಈ ಕ್ಷೇತ್ರ ನಮ್ಮನ್ನು ಚೆನ್ನಾಗಿ ಮಥನ ಮಾಡಲಿ. ಮಥನ ಮಾಡಿ ಇದರ ಒಳಗೆ ಏನುಂಟು, ಸಿಹಿ ಉಂಟು, ಕಹಿ ಉಂಟು. ಸಿಹಿ ಮೊಸರು, ಹುಳಿ ಮೊಸರು, ಸ್ಥಿರವಾದ ಕೆನೆ ಮೊಸರು ಆರೋಹಣ ಪದ್ಯದಲ್ಲಿ ಒಂದು ಬರುತ್ತೆ, ದೇವರಿಗೆ ಒಪ್ಪಿಸುವ ಕ್ರಮ ಅಂತೆ. ಹಾಗೆ ಈ ಪಾತ್ರವನ್ನು ಕೃಷ್ಣನ ಮುಂದೆ ಇಟ್ಟಾಗ ಕೃಷ್ಣ ತನ್ನ ಕಡಗೋಲು ಮತ್ತು ಹಗ್ಗದಿಂದ ಈ ಪಾತ್ರದಲ್ಲಿದ್ದಂತಹ ಮೊಸರನ್ನು, ನಮ್ಮ ಕರ್ಮಗಳೆಂಬ, ಒಳ್ಳೆಯ ಕರ್ಮಗಳಿರ್ತವೆ, ಕೆಟ್ಟ ಕರ್ಮಗಳಿರ್ತವೆ, ಕರ್ಮಗಳೆಂಬ ಮೊಸರನ್ನು ಚೆನ್ನಾಗಿ ಮಥನ ಮಾಡಿ ಅದರಲ್ಲಿ ಕೆಟ್ಟದ್ದು ಬೇಡ, ಒಳ್ಳೆಯ ಬೆಣ್ಣೆಯನ್ನು ನಮಗೆ ರಾ ಅಂದರೆ ಕೊಡುವುದು, ರಾತಿ ಕೊಡ್ತಾನೆ. ಆದರೆ ಇದು ಮಥುರಾ ಕ್ಷೇತ್ರ ಅಂತ ಹಿರಿಯರು ಉಲ್ಲೇಖ ಮಾಡಿದ್ದುಂಟು. ಆ ರೀತಿ ಮಥುರಾ ಶಬ್ದವನ್ನು, ನಮ್ಮ ಅರ್ಥವನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ಇಲ್ಲಿಂದ ಯಾತ್ರೆ ಮುಂದುವರಿಸೋಣ ಅಂತ ಹೇಳ್ತಾ, ಇಷ್ಟು ದಿವಸ ನಮ್ಮನ್ನು ಕರ್ಕೊಂಡು ನೀವು ಯಾತ್ರೆಗೆ ಹೊರಟವರು. ಪ್ರತಿ ದಿವಸ ನಿಮ್ಮದೇ ಭಿಕ್ಷೆಯನ್ನು ಕೃಷ್ಣನು ಉಣ್ತಿದ್ದ, ನಾನೂ ಉಣ್ತಾ ಇದ್ದೆ. ಆದ್ದರಿಂದ ಅದು ಪ್ರತ್ಯೇಕ ಭಿಕ್ಷೆ ಅಂತ ಬೇಕಾಗಿಯೇ ಇರಲಿಲ್ಲ. ಯಾಕೆ ನಿಮ್ಮದೇ ಇದು ದೇವತದು ಪೂರ ಲೌಕಿಕವಾಗಿ ಮಾತಾಡಬೇಕು ಅಂತ ನೀವು ಕೊಟ್ಟ ದುಡ್ಡಿನಿಂದಲೇ ನಾನು ಕೂಡ ಯಾತ್ರೆಗೆ ಬರ್ತಾ ಇದ್ದೀವ. ಬನ್ನಿ ಅಂತ ನೀವು ಬರ್ತೇವೆ ಅಂತಂದ್ರಿ ಅವನ ಹತ್ರ ಬನ್ನಿ ಅಂತಂದ. ಹಾಗೆ ನಾವೆಲ್ಲ ಒಟ್ಟಿಗೆ ಸೇರಿ ಏನು ಯಾತ್ರೆ ಮಾಡಿದ್ದೇವೆ. ಈ ಯಾತ್ರೆಯಿಂದ ಏನು ನನಗೂ ಪುಣ್ಯ ಬಂದಿದೆ, ನಿಮಗೆ ಜಾಸ್ತಿ ಪುಣ್ಯ ಬಂದಿದೆ. ಯಾಕೆ ಗೊತ್ತಾ? ನಿಮಗೊಂದು ತಾಳ್ಮೆ ಅನ್ನತಕ್ಕಂಥ ತಪಸ್ಸನ್ನು ಇದರಿಂದ, ಎಲ್ಲಿಂದ, ರಾಜ ಮಹೀಂದ್ರೆಯಿಂದ ಇಲ್ಲಿಯ ತನಕ, ನಾಳೆದ್ದು ಸೇರಿಸಿ ಹೇಳ್ತಾ ಇರೋದು ನಾನು, ಇಲ್ಲಿಯ ತನಕ ತಾಳ್ಮೆ ಅನ್ನತಕ್ಕಂಥ ಒಂದು ತಪಸ್ಸನ್ನು ದೇವರು ನಿಮಗೆ ಕೊಟ್ಟ. ಎಂತಹ ಸಮಸ್ಯೆ ತುಂಬ ಬಂದಿದೆ. ಕೆಲವರಿಗೆ ಎಷ್ಟು ಸಮಸ್ಯೆ ಬಂದಿದೆ ಅಂತಂದರೆ ಆ ಕಟ್ಟೆ ಒಡೆಯುವಷ್ಟು ಸಮಸ್ಯೆ ಬಂದಿದೆ, ಅಷ್ಟು ಕಷ್ಟ ಆಗಿದೆ. ಆದರೆ ಅದನ್ನೆಲ್ಲ ನೀವು ಸಹಿಸಿಕೊಂಡದ್ದುಂಟಲ್ಲ, ಅದು ಒಂದು ಹೆಚ್ಚಿನ ತಪಸ್ಸು ನಿಮ್ಮಲ್ಲಿ ಉಂಟು. ನನ್ನಲ್ಲಿ ಆದರೆ ಹಾಗಿಲ್ಲ. ನಾನು ಬರುವಾಗ ಕೋಣೆ ತಯಾರಿರುತ್ತೆ, ಹೋದೆ, ಕೋಣೆಯಲ್ಲಿ ಬಿದ್ದುಕೊಂಡೆ, ಬೆಳಿಗ್ಗೆ ಎದ್ದೆ, ಪೂಜೆ ಮಾಡಿದೆ, ಅಡಿಗೆ ತಯಾರಿತ್ತು, ಊಟ ಮಾಡಿದೆ. ಈಗ ನಾನು ಊಟ ಮಾಡಿ ಮಾತಾಡ, ನಿಮ್ಗೆ ಇನ್ನೂ ಊಟ ಆಗಬೇಕಷ್ಟೇ. ನಾನಾದರೆ ಎಲೆ ಹಿಡಿಯುವ ಅವಸರ ಏನಿಲ್ಲ, ನಿಮಗಾದರೆ ಹಾಗಲ್ಲ, ನೀವು ಎಲೆ ಹಿಡಿಯಬೇಕು. ಹೀಗೆ ತುಂಬ ಭಾರಿ ತಾಳ್ಮೆ ಅನ್ನತಕ್ಕಂಥ ತಪಸ್ಸನ್ನು ಮಾಡಿದೆ. ಹೀಗೆ ಯಾತ್ರೆ ಮತ್ತು ತಾಳ್ಮೆ ಎರಡು ತಪಸ್ಸಿಂದ ಕೂಡಿದವರು ನೀವು. ಆದ್ದರಿಂದ ನನ್ನಿಂದೇ ನೀವೀಗ ಪುಣ್ಯ ಸಂಪಾದನೆ ಮಾಡಿಸಿದ್ದೀರಿ, ನನ್ನನ್ನು ಕರ್ಕೊಂಡು ಬಂದು. ಆ ಪುಣ್ಯ ನಿಮಗೆ ಕೊಡೋಲ್ಲ, ಯಾಕೆ ನಿಮ್ಮಲ್ಲಿ ಆಲ್ರೆಡಿ ಜಾಸ್ತಿ ಪುಣ್ಯ ಇದೆ, ಕೊಡೋಲ್ಲ. ಮತ್ತು ಏನು ಮಾಡ್ತೇನೆ ಅಂತಂದರೆ, ನಿಮ್ಮೆಲ್ಲರ ಸಮ್ಮತಿಯ ಪ್ರಕಾರ ಈ ಪುಣ್ಯವನ್ನು ಮಧ್ವರ ಅಂತರ್ಯಾಮಿ ಕೃಷ್ಣನ ಕೈಯಲ್ಲಿ ಕೊಡಲಿಕ್ಕೆ ನಾನು ಸ್ವಲ್ಪ ಯಾತ್ರೆಯಲ್ಲಿ ಕೊನೆಗೆ ಇಲ್ಲಿಗೆ ಬಂದದ್ದು. ಇಷ್ಟು ಯಾತ್ರೆಗಳನ್ನು ಕೃಷ್ಣಾರ್ಪಣ ಅಂತ ಬಿಡಬೇಕಲ್ಲ, ಎಲ್ಲಿ ಬಿಡಬೇಕು? ಅವನ ಮನೆಯಲ್ಲೇ ಬಂದು ಅವನಿಗೆ ಕೊಟ್ಟರೆ ಅವನಿಗೆ ಖುಷಿ ಆಗುತ್ತಲ್ವ. ನಾವಿದ್ದಲ್ಲಿ ದೇವರಿಗೆ ಕೃಷ್ಣಾರ್ಪಣ ಬಿಡುವುದು ಒಂದು, ಕೃಷ್ಣನ ಮನೆಗೆ ಬಂದು ತೆಕೋ ಅಂತ ಹೇಳುವುದು ಒಂದು ಅಲ್ವೋ. ಹಾಗೆ ಕೃಷ್ಣನ ಮನೆಗೆ ಬಂದು ಈ ದಿವಸ ಏನು ನನ್ನಲ್ಲಿ ಪುಣ್ಯ ಸಂಪಾದನೆ ಮಾಡಿದ್ದೀರಾ ಅದನ್ನು ಮಧ್ವರ ಮೂಲಕ ಕೃಷ್ಣನ ಕೈಯಲ್ಲಿ ಕೊಡ್ತೇನೆ. ಕೃಷ್ಣ ಕೇಳ್ತಾನೆ,
ಯಾಕೆ ಕೊಟ್ಟಿಯಾ ಅಂತ ಕೇಳ್ತಾನೆ. ಮತ್ತೇನು ಇಲ್ಲ, ಪುನಃ ಮುಂದಿನ 5 ವರ್ಷ ನಮ್ಮ ಸನಾತನ ಧರ್ಮ ಹೀಗೆಯೇ ಉಳಿಯಬೇಕು. 10 ವರ್ಷ ಹೇಗೆ ಉಳಿದಿರೋ ಹಾಗೆ ಮುಂದಿನ 5 ವರ್ಷ ನಾವು ಒಮ್ಮೆಲೆ ಅವನಿಗೆ ಪೂರಾ ಪರ್ಮಿಷನ್ ಕೊಡೋಲ್ಲ. ಅದಕ್ಕೆ ನಿಮ್ದೇನೊಂದು ಶಬ್ದ ಉಂಟು, 5 ವರ್ಷಕ್ಕೆ ಅನುಮತಿ ಕೊಡುವುದು, ಅದಕ್ಕೆ ರಿನಿವಲ್. ಅದೇ ರೀತಿ ನಾವು ಅವರಿಗೆ ಅದೇ 5 ವರ್ಷಕ್ಕೆ ನಾವು ಅವನಿಗೆ ರಿನಿವಲ್ ಕೊಡ್ತಾ ಇರೋದು. ಆದ್ದರಿಂದ ಈ ಪುಣ್ಯ ಏನುಂಟು ಕೃಷ್ಣನ ಕೈಯಲ್ಲಿ ಕೊಟ್ಟು, ಕೃಷ್ಣ ಇದನ್ನು ಮೋದಿಗೆ ಕೊಡು ಈ ಪುಣ್ಯವನ್ನು ಅವನ ಕೈಯಲ್ಲಿ ನಾವು ಮತ್ತೇನೂ ಮಾಡಲಿಕ್ಕಾಗೋಲ್ಲ. ಅವನ ಜೊತೆ ಪ್ರಚಾರಕ್ಕೆ ಹೋಗಲಿಕ್ಕೆ ನಮ್ಮಿಂದಂತೂ ಸುತರಾಮ್ ಆಗೋಲ್ಲ. ಮತ್ತು ನಾವು ಇಲ್ಲಿ ಇದ್ದುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ನಿನ್ನ ಧರ್ಮ ನೀನು ಸನಾತನ, ನಿನ್ನ ಧರ್ಮ ಸನಾತನ ಧರ್ಮ. ಆ ಧರ್ಮ ಈ ಭಾರತ ದೇಶದಲ್ಲಿ ಉಳಿಬೇಕು ಅಂತಾದರೆ ನಿನ್ನ ಕೈಯನ್ನು ನಾವು ಗಟ್ಟಿ ಮಾಡುವುದು ಈ ರೀತಿಯ ಮೂಲಕ ಅಂತೇಳಿ ನನ್ನ ಸಮಗ್ರ ಪುಣ್ಯವನ್ನು ಅವರಿಗೆ ನಾನು ಒಪ್ಪಿಸ್ತಾ ಇದ್ದೇನೆ. ಅದರಲ್ಲಿ ಪುನಃ ಏನಾಗುತ್ತೆ ಅಂತಂದರೆ ಅವರ ಪುಣ್ಯ ಹಿಡ್ಕೊಂಡು ಇನ್ನೊಂದು 5 ವರ್ಷ ನಮ್ಮನ್ನು ಆಳ್ತಾರೆ. ಆವಾಗ ಇಡೀ ಭಾರತೀಯರಿಗೆ ಸನಾತನ ಧರ್ಮವನ್ನು ಉಳಿಸಿದ ಒಂದು ಪುಣ್ಯ ಬರುತ್ತಲ್ಲ, ಪುನಃ ಆ ಪುಣ್ಯನು ಬಂತಲ್ಲ, ಆ ಪುಣ್ಯ ಸ್ವಲ್ಪ ಭಾಗ ನಮ್ಮ ಯಾತ್ರಿಕರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಮತ್ತು ಇದಕ್ಕೆ ಜಮಾ ಖರ್ಚು ಲಾಭ ನಷ್ಟ ಆಯಾವ್ಯ ಯಾವುದಕ್ಕೂ ನಾನು ಈ ಯಾತ್ರೆಗೆ ಹೊಡೆಯಲ್ಲ. ಎಲ್ಲ ಅವ ಬರಬೇಕು ಅಂದಿದ್ದಾನೆ, ನಾನು ಬಂದಿದ್ದೇನೆ. ಆದ್ದರಿಂದ ದೇವರು ನಮಗೆ ಕೊನೆಯ ತನಕ ಈ ಕೃಷ್ಣ ನಮ್ಮ ಜೊತೆಗೆ ಇದ್ದುಕೊಂಡು ನಮಗೊಂದು ಕಾಲು ಊರ್ಲಿಕ್ಕೆ ಹಾಗೊಂದು ದೇವರ ಚಿಂತನೆಗೆ, ಬುಡಕ್ಕೊಂದು ತಲೆಗೊಂದು, ಕಾಲು ಊರ್ಲಿಕ್ಕೆ ನೆಲ, ಇಲ್ಲಿಗೊಂದು ಕೃಷ್ಣನ ಚಿಂತನೆ, ಇದನ್ನು ಸರ್ವದಾ ಕೃಷ್ಣ ಕೊಡಲಿ ಅಂತ ಆಶಿಸಿ 2 ಮಾತನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇವೆ.